ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ಅಬ್ಬರ ಜೋರಾಗಿದೆ. ಡೆವಿಲ್ ಸಿನಿಮಾದ ಬಗ್ಗೆ ಅಣ್ಣ ದಿನಕರ್ ಮಾತನಾಡಿದ್ದಾರೆ. ಗ್ಯಾರಂಟಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ದರ್ಶನ್ಗೆ ಪ್ರೀತಿ ಕೊಡದೆ ಇನ್ಯಾರಿಗೆ ತೋರಿಸಬೇಕು? ಡೆವಿಲ್ ಸಿನಿಮಾಗೆ 10 ಔಟ್ ಆಫ್ 10 ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ದಿನಕರ್ ಅವರು. ಗ್ಯಾರಂಟಿ ನ್ಯೂಸ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ದರ್ಶನ್ ಅವರ ಅಣ್ಣ ದಿನಕರ್ ತೂಗುದೀಪ್ ಅವರು ಮಾತನಾಡಿದ್ದಾರೆ. ದರ್ಶನ್ಗೆ ಪ್ರೀತಿ ಕೊಡದೆ ಇನ್ಯಾರಿಗೆ ತೋರಿಸಬೇಕು? ಮತ್ತೊಂದು ಕಡೆ ಡೆವಿಲ್ ಸಿನಿಮಾಗೆ 10 ಔಟ್ ಆಫ್ 10 ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಬಗ್ಗೆ ಕೂಡ ಮಾತನಾಡಿದ್ದಾರೆ. ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಶ್ ನಮಗೆ ಸ್ಫೂರ್ತಿ. ನನಗೆ ದರ್ಶನ್ ಹೀರೋಕ್ಕಿಂತ ಡೆವಿಲ್ ವಿಲನ್ ಆಗಿ ಬಹಳ ಇಷ್ಟ. ತಂದೆ ಆಕ್ಟಿಂಗ್ ಸ್ಟೈಲ್ ಬೇರೆ, ದರ್ಶನ್ ಅವರ ಆಕ್ಟಿಂಗ್ ಸ್ಟೈಲೇನೆ ಬೇರೆ. ಹೀಗಂತ ಗ್ಯಾರಂಟಿ ನ್ಯೂಸ್ ಜೊತೆ ದಿನಕರ್ ತೂಗುದೀಪ್ ಅವರು ಮಾತನಾಡಿದ್ದಾರೆ. ಏನು ದಿನಕರ್ ತೂಗುದೀಪ್ ಅವರ ಜೊತೆಗೆ ನಮ್ಮ ಫಿಲ್ಮ್ ರಿಪೋರ್ಟರ್ ಕೀರ್ತಿ ಪಾಟೀಲ್ ಚಿಟ್ ಚಾಟ್ ನಡೆಸಿದ್ದಾರೆ. ಬನ್ನಿ ಏನೆಲ್ಲ ಮಾತನಾಡಿದ್ದಾರೆ ನೋಡೋಣ. ಡೆವಿಲ್ ಸಿನಿಮಾ ಇಂದು ರಾಜ್ಯಾದ್ಯಂತ ಬಿಡುಗಡೆ ಆಗಿರುವಂತದ್ದು. ಸೊ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ್ ಅವರು ಇವತ್ತು ನಮ್ಮೊಟ್ಟಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಅಂದ್ರೆ ಇದೀಗ ಎಲ್ಲ ಫ್ಯಾನ್ಸ್ ಕಡೆಯಿಂದನೂ ಭರ್ಜರಿ ರೆಸ್ಪಾನ್ಸ್ ಸಿಗ್ತಿರುವಂತದ್ದು. ಡೆವಿಲ್ ಸಿನಿಮಾ ರಿಲೀಸ್ ಆಗಿರುವಂತದ್ದು. ದಿನಕರ್ ತೂಗುದೀಪ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್, ನಾನಂತೂ ಬೆಳಗ್ಗೆ ಫಸ್ಟ್ ಶೋ ನೋಡಿದೆ. ವಿಜಯಲಕ್ಷ್ಮಿ ಅವರು ಕೂಡ ಕೂತಿದ್ರು, ಜೊತೆಗೆ ವಿನೀಶ್ ಅವರು ಕೂಡ ಕೂತಿದ್ರು, ಧನ್ವೀರ್ ಅವರು ಸಿನಿಮಾ ನೋಡಿದ್ರು. ಬಟ್ ಅವ್ರೇನ್ ಹೇಳಲಿಲ್ಲ, ನೀವೇನ್ ಹೇಳ್ತೀರಾ? ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿ. ಅಂಡ್ ಮಾಸ್ ಎಂಟರ್ಟೈನರು ಅಂದ್ರೆ ದರ್ಶನ್ ಫ್ಯಾನ್ಸ್ಗೆ ಏನ್ ನೋಡ್ಬೇಕು ಅಂತ ಹೇಳ್ತಾರೆ, ಮನೇಲಿರೋರು ಹೆಂಗಸರು ಏನ್ ಎಂಟರ್ಟೈನ್ಮೆಂಟ್ ಬೇಕು ಅಂತಾರೆ, ಎಲ್ಲ ಈ ಸಿನಿಮಾಲಿದೆ. ರಾಯಲ್ ಸಿನಿಮಾ ರಿಲೀಸ್ ಆದಾಗ್ಲೂ ಬಂದು ನಿಂತು ಎಲ್ಲ ಬೆಂಬಲವನ್ನ ಕೊಟ್ರು. ಅಂದ್ರೆ ಸಹೋದರರ ಪ್ರೀತಿ ಅನ್ನುವಂಥದ್ದು ಎದ್ದು ಕಾಣಿಸುತ್ತೆ. ಇರ್ಲೇಬೇಕಲ್ವಮ್ಮ, ಇನ್ಯಾರು ತೋರಿಸ್ತಾರೆ ಪ್ರೀತಿ? ಅದು ಡಿಫಾಲ್ಟ್. ಅದಿನ್ನೇನು ಅದಕ್ಕೇನು ಸ್ಪೆಷಲ್ಲು ನಾನು ದರ್ಶನ್ ತಮ್ಮ ಅಂತ ಬಂದಿದ್ದೀನಿ ಅಂತೇನಲ್ಲ, ಅದು ಡಿಫಾಲ್ಟ್ ಇದ್ದೇ ಇರುತ್ತೆ. ಅದು ಯಾವತ್ತು ಬೆಂಬಲ ಇದ್ದೇ ಇರುತ್ತೆ. ಸೋಷಿಯಲ್ ಮೀಡಿಯಾವನ್ನ ವಿಜಯಲಕ್ಷ್ಮಿ ಅವರು ಹ್ಯಾಂಡಲ್ ಮಾಡ್ತಿರುವಂತದ್ದು ಖುಷಿ ವಿಚಾರ ಸರ್. ಯಾಕಂತ ಹೇಳಿದ್ರೆ ಅಫಿಷಿಯಲ್ ಆಗಿ ಅವರೇ ಎಲ್ಲ ಪೋಸ್ಟ್ ಇರಬಹುದು, ಪ್ರತಿಯೊಂದನ್ನು ಜವಾಬ್ದಾರಿಯಿಂದ ತೆಗೆದುಕೊಂಡಿರುವಂತದ್ದು. ನೀವು ಕೂಡ ರೀಪೋಸ್ಟ್ ಮಾಡ್ತಾ ಇರುವಂತದ್ದು ನಾವು ಗಮನಿಸಿದ್ವಿ. ಫ್ಯಾನ್ಸ್ ಒಂದ್ ರೀತಿ ಅಪ್ಡೇಟ್, ಹೆಲ್ದಿ ಅಪ್ಡೇಟ್ ಕೊಡ್ತಾ ಇದ್ದೀವಿ. ಹೌದು, ಮತ್ತೆ ಇನ್ಫಾರ್ಮೇಶನ್ ಕೊಡ್ಲೇಬೇಕಲ್ಲ ಫ್ಯಾನ್ಸ್ಗೆ. ಪಾಪ ಕಾಯ್ತಿರ್ತಾರೆ ಅವ್ರ ಡಿ ಬಾಸ್ ಏನ್ ಮಾಡ್ತಿದ್ದಾರೆ, ಏನ್ ನಡೀತಾ ಇದೆ ಅಂತ. ಯಾಕಂದ್ರೆ ತುಂಬಾ ಫೇಕ್ ನ್ಯೂಸ್ಗಳೆಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಸೊ ಕ್ಲಾರಿಟಿ ನಾವು ಕೊಡ್ಲೇಬೇಕು. ಯಾಕೆ ಅವ್ರನ್ನ ಇದು ಮಿಸ್ಗೈಡ್ ಮಾಡಬೇಕು ಅಂತ. ಈಗ ಬುಕ್ ಮೈ ಶೋನಲ್ಲಿ ಅಂತೂ ರಿವ್ಯೂ ರೇಟಿಂಗ್ ಕೊಡಂಗಿಲ್ಲ. ನೀವು ಖುದ್ದಾಗಿ ಏನ್ ರಿವ್ಯೂ ಕೊಡ್ತೀರಾ? 10 on 10. ಯಾವ ಸನ್ನಿವೇಶ ಬಹಳ ಇಷ್ಟ ಆಯ್ತು ಸರ್ ನಿಮಗೆ? ಸೆಕೆಂಡ್ ಹಾಫ್ ಅಲ್ಲಿ ಡೆವಿಲ್ದು ಮತ್ತೆ ಕೃಷ್ಣಂದು ಎನ್ಕೌಂಟರ್ಸ್ ಸಖತ್ ಇಷ್ಟಪಟ್ಟೆ, ಸಖತ್ ಎಂಜಾಯ್ ಮಾಡಿದೆ. ಒಬ್ಬ ಡೈರೆಕ್ಟರ್ ಆಗಿ ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಆರ್ಟಿಸ್ಟ್, ಅದು ಕಾಣ್ತಾ ಇತ್ತು. ಈಗ ದರ್ಶನ್ ಸರ್ಗೂ ಕಲಾವಿದ ಆಗ್ಬೇಕನ್ನುವಂತ ಆಸೆ ಇತ್ತು. ಬಟ್ ಸಿನಿಮಾದಲ್ಲೂ ಅದೇ ಡೈಲಾಗ್ಗಳಿರ್ಬೋದು, ರಾಜ್ಕುಮಾರ್ ಸರ್, ಅಂಬರೀಶ್ ಸರ್, ವಿಷ್ಣುವರ್ಧನ್ ಪ್ರತಿಯೊಂದು ಪಾತ್ರಗಳನ್ನು ಅವರಲ್ಲಿ ತೆಗೆದುಕೊಂಡು ಬಂದಿರುವಂತದ್ದು. ಆ ಹಾವ ಭಾವ ನೋಡಿದಾಗ ಆಸ್ ಎ ಡೈರೆಕ್ಟರ್ ಆಗಿ ನೀವು ಖುಷಿ ಆಗುತ್ತೆ. ಯೂಶಲಿ ಹಂಗೆ ಅಲ್ವಾ, ಈಗ ನಾವು ಒಂದು ಇನ್ಸ್ಪಿರೇಷನ್ ಆಗಿ ಒಬ್ರು ತಗೊಂಡಾಗ ಅವ್ರ ಸ್ಟೈಲ್ನ ಮಾಡಿ ತೋರಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ. ಚಿಕ್ಕ ವಯಸ್ಸಲ್ಲೇ ನಾನು ದರ್ಶನ್ ಜಗಳ ಆಡ್ಬೇಕಾದ್ರೆ ನಾ ತೂಗುದೀಪ್ ಶ್ರೀನಿವಾಸ್ ಅವ್ರ ರಾಜ್ಕುಮಾರ್ ಅಂದ್ರೆ ಜಗಳ ಆಡ್ತಾ ಇದ್ದ, ತುಂಬಾ ಕಡೆ ಹೇಳ್ಕೊಂಡಿದೀವಿ. ಸೊ ಅದು ಹಂಗೆ ಇದ್ದೇ ಇರುತ್ತೆ. ಈಗ ಅವ್ರನ್ನೆಲ್ಲ ಇನ್ಸ್ಪಿರೇಷನ್ ಆಗಿ ತಗೊಂಡ್ಮೇಲೆ ಅವ್ರವ್ರದ್ದು ಒಂದೊಂದು ಸ್ಟೈಲ್ ಅವ್ರದ್ದು ಮಾಡಿ ಅಂತ ಹೇಳಿದಾಗ ತುಂಬಾ ಖುಷಿಯಿಂದ ಮಾಡ್ತಿರ್ತಾರೆ. ಇನ್ನೊಂದು ಡೈಲಾಗ್ ಸರ್, ಕೈಯಲ್ಲಿ ಸೌಟು, ಮುಂದೆ ಕಟ್ಔಟ್ ಅಂತ ಹೇಳ್ತಾ ಇದ್ರು. ಕಟ್ಔಟ್ ಅಂತ ಅವ್ರು ಪ್ರತಿ ವರ್ಷ ಯಾವುದೇ ಸಿನಿಮಾ ಬಂದ್ರು ಬೀಳ್ತಾ ಇರುತ್ತೆ. ಯಾವ ಸೌಟು ಅಂತ ಹೇಳಿದ್ರಲ್ಲ, ಮನೇಲಿ ಏನಾದ್ರು ಕುಕಿಂಗ್ ಕಾಂಪಿಟಿಷನ್ ಅಥವಾ ಏನಾದ್ರು ಅಡಿಗೆ ಮಾಡಿ ಪ್ರೀತಿಯಿಂದ ಬಡಿಸಿರೋಂಥದ್ದು? ಇಲ್ಲ, ದರ್ಶನ್ಗೆ ಅಡಿಗೆ ಮಾಡಕ್ ಬರಲ್ಲ, ಕಾಫಿ ಟೀನು ಮಾಡ್ಕೊಳಕ್ ಬರಲ್ಲ. ಅವ್ನಿಗೆ ಮಾಡಿದ್ನ ಬೇಕಾದ್ರೆ ಬಿಸಿ ಮಾಡು ಅಂದ್ರೆ ಬೇಕಾದ್ರೆ ಮಾಡ್ತಾನೆ ಅಷ್ಟೇ, ಅಡಿಗೆ ಎಲ್ಲ ಮಾಡಕ್ ಬರಲ್ಲ ದರ್ಶನ್ಗೆ. ಪ್ರತಿ ಡೈಲಾಗ್ ಆಟೋ ಹಿಂದ್ಗಡೆ ಇರ್ಬೇಕು ಅನ್ನುವಂತ ನನ್ನ ಆಸೆ. ಫ್ಯಾನ್ಸ್ ಶಿಳ್ಳೆ ಚಪ್ಪಾಳೆ ತಟ್ಟಬೇಕು ಅನ್ನೋ ಡೈಲಾಗ್ ಕೂಡ ಇದೆ. ಆಟೋ ಹಿಂದೆ ನಾನೇನ್ ಮಾತಾಡ್ತೀನಿ, ನನ್ನ ಡೈಲಾಗ್ ಇರ್ಬೇಕು, ಅಚ್ಚು ಉಳಿಬೇಕು ಅನ್ನುವಂಥದ್ದು ಡೈಲಾಗ್ ದರ್ಶನ್ ಅವ್ರು ಹೇಳ್ತಾರೆ ಸಿನಿಮಾಗ. ಹೌದು, ಹಂಗೆ ಆಗಿದೆ ಅಲ್ವಾ. ಈಗ ನಾವೇ ಸಾರ್ತಿಲಿ ಆಟೋ ಹಿಂದೆ ಹಾಕಿದೆ, ಎಷ್ಟೊಂದು ಆಟೋ ಹಿಂದೆ ಇರೋದನ್ನ ನಾನೇ ನೋಡಿದೀನಿ. ಇರುತ್ತೆ ಆ ಥರದ್ದು. ಫ್ಯಾನ್ಸ್ಗಳು ದರ್ಶನ್ ನ ಸೆಲೆಬ್ರೇಟ್ ಮಾಡಕ್ಕೆ ಏನ್ ಬೇಕು ಅವೆಲ್ಲ ಮಾಡೇ ಮಾಡ್ತಾರೆ. ದರ್ಶನ್ ಅವ್ರು ಎಲ್ಲಿರ್ತಾರೆ, ಪೋಸ್ಟರ್ ಒಂದು ಹಾಕಿದ್ರೆ ಸಾಕು, ಅಭಿಮಾನಿಗಳು ಬಂದು ಅಲ್ಲೇ ತುಂಬಿಕೊಳ್ತಾರೆ ಅನ್ನೋಂಥದ್ದು. ಅಂದ್ರೆ ಅವ್ರು ನಿಜ ಜೀವನಕ್ಕೆ ಎಷ್ಟು ಕನೆಕ್ಟ್ ಆಗುವಂತಷ್ಟು ಡೈಲಾಗ್ ಗಳನ್ನ ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಇಲ್ಲ, ಇದು ಆಕ್ಚುಲಿ ಭಟ್ರು ಯಾವ್ದೋ ಒಂದು ಇಂಟರ್ವ್ಯೂ ಇದ್ದಾಗ ಹೇಳಿದ್ರು, ಏನು ಪ್ರಮೋಷನ್ ಬೇಡ, ದರ್ಶನ್ ಎಲ್ಲ ಒಂದ್ ಕಡೆ ಒಂದು ಪೋಸ್ಟರ್ ಹಾಕಿ ಥಿಯೇಟರ್ ತುಂಬುತ್ತೆ ಅಂತ. ಸೊ ಅದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಮೋಸ್ಟ್ಲಿ ಇಲ್ಲಿ ಡೈಲಾಗ್ ರೈಟರ್ ಬರ್ದಿರ್ಬೇಕು ಅನ್ಸುತ್ತೆ. ಈಗ ಸರ್, ಹೀರೋ ಪಾತ್ರನೂ ನೋಡಿದ್ವಿ, ವಿಲನ್ ಪಾತ್ರ ನೋಡಿದ್ವಿ. ನಿಮಗೆ ಎರಡರಲ್ಲಿ ಯಾವ್ದು ಜಾಸ್ತಿ ಇಷ್ಟ ಆಯ್ತು?
ಡೆವಿಲ್. ಅಂದ್ರೆ ತಂದೆ ಏನಾದ್ರೂ ನೆನಪಾದ್ರೆ, ಯಾಕಂದ್ರೆ ಅವರು ಕೂಡ ಕಳೆನಟನಾಗಿ ಅಭಿನಯಿಸ್ತಿದ್ರು. ಇಲ್ಲ, ನಮ್ಮ ತಂದೆ ಸ್ಟೈಲ್ ಆಫ್ ಆಕ್ಟಿಂಗೇ ಬೇರೆ, ದರ್ಶನ್ ಸ್ಟೈಲ್ ಆಫ್ ಆಕ್ಟಿಂಗೇ ಬೇರೆ. ಹೌದು, ಒಂದೊಂದ್ ಕಡೆ ಈಗ ಮೈಥಾಲಜಿಕಲ್ ಕ್ಯಾರೆಕ್ಟರ್ ದರ್ಶನ್ ಪ್ಲೇ ಮಾಡ್ಬೇಕಾರೆ ನಮ್ಮ ತಂದೆ ತುಂಬಾ ಮಾಡಿದ್ರು, ಅದನ್ನ ದರ್ಶನ್ ತೂಗುದಿ ಭಾಷಣ ತರ ಮಾಡಿದ್ರು ಅಂತ ಹೇಳ್ಬೋದು. ಬಟ್ ದರ್ಶನ್ ಸ್ಟೈಲ್ ಆಫ್ ಆಕ್ಟಿಂಗೇ ಬೇರೆ, ನಮ್ಮ ತಂದೆ ಸ್ಟೈಲ್ ಆಫ್ ಆಕ್ಟಿಂಗೇ ಬೇರೆ. ಕೊನೆಯದಾಗಿ ಅಭಿಮಾನಿಗಳಿಗೆ ಏನ್ ಹೇಳ್ಬಿಡ್ತೀರಾ ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ? ಏನಿಲ್ಲ, ನೀವು ಹೇಳಿದ್ರಿ ನಮ್ಮ ಬಾಸ್ ಇಲ್ಲದೆ ಹೋದ್ರು ನಾವು ಸಿನಿಮಾನ ಸೆಲೆಬ್ರೇಟ್ ಮಾಡ್ತೀವಿ, ಮುಂದಕ್ಕೆ ಎತ್ಕೊಂಡು ಹೋಗ್ತೀವಿ ಅಂತ. ಎತ್ಕೊಂಡು ಹೋಗ್ತಾ ಇದ್ದೀರಾ, ಇದೇ ತರ ಇನ್ನು ಮುಂದಕ್ಕೆ ಎತ್ಕೊಂಡೋಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಮುಂದಿನ ಪ್ರಾಜೆಕ್ಟ್ಸ್ ಬಗ್ಗೆ ಏನಾದ್ರು ಹೇಳಿದ್ರೆ, ಅಂದ್ರೆ ಲೈನ್ ಅಪ್ ಸಿತ್ತಲ್ಲ ಅವ್ರದ್ದು 8-9 ಸಿನಿಮಾಗಳು, ದರ್ಶನ್ ಅವರು. ನೀವು ದರ್ಶನ್ ಹತ್ರ ಕೇಳಬೇಕು, ನನಗೆ ಕೇಳಿದ್ರೆ ಕೈ ಸಿಗಲ್ವಲ್ಲ ಅವರು? ಸಿಗ್ತಾರೆ, ಎಲ್ಲಿ ಹೋಗ್ತಾರೆ, ಸಿಕ್ಕೇ ಸಿಗ್ತಾರೆ. ಸೊ ಇದಿಷ್ಟು ದಿನಕರ್ ತೂಗುದೀಪ್ ಅವರ ಮಾತಾಡ್ತು. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆಗೆ ಕೀರ್ತಿ ಪಟೇಲ್, ಗ್ಯಾಂಚ್ ನ್ಯೂಸ್ ಬೆಂಗಳೂರು.